ಎಲ್ಲರಿಗೂ ಬೆಳಗಿನ ಶುಭ ನಮನಗಳೊಂದಿಗೆ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಪೂಜ್ಯ ಗುರುಗಳಾದಂಥ ಶಟಸ್ಥಲ ಬ್ರಹ್ಮ ಅಭಿನವ ರಾಜೋಷ್ಟ ಶಿವಾಚಾರ್ಯರವರ ಪಾದಗಳಿಗೆ ಪಣಿಮಟ್ಟು ಎಲ್ಲ ನನ್ನ ಗುರುವೃಂದಕ್ಕೆ ಅವರ ಪಾದಗಳಿಗೆ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರನ್ನ ನಾನು ನಮಿಸ್ತಾ, ಗೌಡ್ರು ನಮಗೆ ಪ್ರಾಸ್ತಾವಿಕ ಭಾಷಣಕ್ಕೆ ಕೇವಲ 3 ನಿಮಿಷ ಕೊಟ್ರೆ, ಟೈಮ್ ಅವ್ರು ಕೊಟ್ಟಿರ್ಬೇಕು, ಮೈಕ್ ಹೊಳ್ಳಿ ವಾಪಸ್ ನಾ ಅವ್ರ ಕೈ ಕೊಡ್ಬೇಕಲ್ರಿ. ಯಾಕಂದ್ರೆ ಇದು ಪ್ರಾಸ್ತಾವಿಕ ಅಂತ ನೋಡಿ ಅಂದ್ರೆ ಹೆಂಗೆ ಈ ಕಾರ್ಯಕ್ರಮ ಆಯೋಜನೆ ಆಯ್ತು ಅನ್ನೋದ ಗೊತ್ತಾಗ್ಲಿಕ್ಕಂದ್ರೆ ಕಾರ್ಯಕ್ರಮ ಮಾಡಿದ್ದು ಹೆಂಗೆ ತಲುಪಬೇಕಲ್ಲ ಜನಕ್ರಿ. ಅದಕ್ಕೆ ನಮಗೆ ಟೈಮ್ ಕಡಿಮೆ ಕೊಟ್ಟರೆ ಗೌಡ್ರು, ಆದ್ರೆ ನಾವು ಬಿಡಲ್ಲ ಮೈಕ. 18/2/2023 ಇದು ಗ್ರೂಪ್ ಕ್ರಿಯೇಟ್ ಆಯ್ತು, ವಾಟ್ಸಪ್ ಗ್ರೂಪ್. ಸುಮಾರು 2 ವರ್ಷಗಳ ಹಿಂದಿನ ಕದ್ದೀರಿ ಇದು. ಈಗ ಬೇಕಾದ್ರೆ ಎಲ್ಲರೂ ತೆಗೆದು ನೋಡ್ರಿ, ನನಗೆ ಗೊತ್ತದ ಅವತ್ತಿಂದ ದಿನ ಅದ್ರಾಗ ಫಸ್ಟ್ ಗ್ರೂಪ್ ಕ್ರಿಯೇಟ್ ಮಾಡಿ ನನ್ನನ್ನು ಸೇರಿಸಿದ್ರು. ಗ್ರೂಪ್ ಕ್ರಿಯೇಟ್ ಮಾಡಿದ್ದು ಗುಂಡುಗೌಡ್ರು, ಕರೆಕ್ಟ್ ರೀ? ಯಾಕಂದ್ರೆ ಅವತ್ತಿಂದ ಸ್ಟಾರ್ಟ್ ಆಗಿದ್ದು. ಅವತ್ತು ನಾವು ಚಿದಗೌಡ್ರಿಗೆ ಫೋನ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡಿರಿ, ಅದಕ್ಕೆ ಪಾರ್ಟಿಗೆ ಎದಕ್ಕೆ ರೀ ಅಂದನ. ಅದಕ್ಕೆ ಇಲ್ರಿ, ನಾವು 8 ವರ್ಷ ಆಯ್ತು, ಸುಮಾರು ಇವತ್ತಿಗೆ 15 ವರ್ಷ, ಅವತ್ತಿಗೆ 15-16 ವರ್ಷ ನಡೆದಿತ್ತು. ಅವಾಗ 2007 ಬ್ಯಾಚಿಗೆ ನಾವು ಹೊರಟು ಹೋದವರು ಸುಮಾರು 17 ವರ್ಷ. ನಾವಂತೂ ಊರು ಬಿಟ್ಟು ಒಂದು 18 ವರ್ಷ ಆಯ್ತು ರೀ. ಈಗ 2007 ಮುಗೀತು, 2008 ಹೋದವರು ಇರಲಿಲ್ಲ. ಆದ್ರೆ ಗ್ರೂಪ್ ಕ್ರಿಯೇಟ್ ಮಾಡಿದಾಗ ಹೊಳೆ ಜವಾಬ್ ಅಂತ ಕೇಳ್ದ ಗೌಡ್ರಿಗೆ, ಹೆಂಗ್ರಿ ಅನ್ನೋಣ, ಇಲ್ಲ ಒಂದು ಕಾರ್ಯಕ್ರಮ ಮಾಡೋಣ್ರಿ. 18/2/2023 ಗ್ರೂಪ್ ಕ್ರಿಯೇಟ್ ಆದ ಬಳಿಕ ಒಂದು 2 ತಿಂಗಳದಾಗೆ ಇದೇ ರೂಮ್ನಾಗ ಒಂದು ಕಾರ್ಯಕ್ರಮ ಆಯಿತು. ಫಸ್ಟ್ ಮೀಟಿಂಗ್ ಎಲ್ಲರಿಗೆ ಬರಬೇಕು, ಇನ್ನೇನು ಒಂದು ತಿಂಗಳದಾಗ ನಾವು ಗುರು ವಂದನಾ ಕಾರ್ಯಕ್ರಮ ಮಾಡೋದಂತೇಳಿ ಡಿಸೈಡ್ ಆಯಿತು. ನಾ ಅಂದ ಗೌಡ್ರಿಗೆ, ಅಲ್ರಿ ಈಗ 10-15 ವರ್ಷ ಆಯ್ತು, ನೆನಪದವ್ರಿ ಎಲ್ಲರೂ ನೆನಪದೀವ್ರಿ ಅಂತ ಕೇಳಿದವ್ರಿಗೆ. ಇಲ್ರಿ, ನೆನಪದೀವಿ, ನಾವು ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡೋಣ. ಯಾಕಂದ್ರೆ ಎಲ್ಲರೂ ಹರಿದು ಹಂಚಿ ಹೋಗಿದ್ದೀವಿ, ಇವತ್ತು ಎಲ್ಲೆಲ್ಲಿದ್ದೀವೋ ಗೊತ್ತಿಲ್ಲ. ಎಲ್ಲರನ್ನ ಒಂದು ವೇದಿಕೆಗೆ ತಂದು ಎಲ್ಲರನ್ನ ಒಂದು ಸಲ ಮುಖಾಮುಖಿ ಆದ್ರೆ ಅದರೊಂದು ಸಾರ್ಥಕತೆನೇ ಭಾಳ ಚೆನ್ನಾಗಿರ್ತೈತಿ ಅಂತಂದು ಸುಮಾರು ಅವತ್ತು ಒಂದು 15-20 ಜನ ನಾವು ಅವತ್ತು ಫಸ್ಟ್ ಮೀಟಿಂಗಲ್ಲೇ ಕೂಡಿದ್ವಿ. ಅದಾದ್ಮೇಲೆ 2ನೇ ಮೀಟಿಂಗಿಗೆ ಕ್ರಮೇಣ ಕುಗ್ಗಕ್ಕೆ ಶುರು ಆಯ್ತು. ಅದು ಕರೆಕ್ಟ್ ರೀ? 2ನೇ ಮೀಟಿಂಗಿಗೆ ಕಡಿಮೆ ಆಯ್ತು, ಮತ್ತು 3ನೇ ಮೀಟಿಂಗಿಗೆ ಮತ್ತೆ ಕಡಿಮೆ ಆಯ್ತು. ಅದು ಹಂಗೆ ಕಡಿಮೆ ಹಾಕೋತ್ ಬಂತು. ಇನ್ನೇನು ಆಗಲ್ ಬಿಡ್ರಿ ಅಂತ ಬಿಟ್ಟಿದ್ವಿ. ಆದ್ರೆ ಭಾಳ ಅದೇನು ಹಿಡಿದ ಹಠ ನಾವು ಬಿಡಬಾರ್ದು ಅನ್ನೋ ಮಟ್ಟಕ್ಕೆ ಇಲ್ಲಿ ಭಾಳ ಜನ ಕೆಲಸ ಮಾಡಿದಾರ. ಬಟ್ ಇಲ್ಲಿ ನಮ್ಮದು ನಾನೊಂದು 2-3 ಮೀಟಿಂಗ್ ಅಷ್ಟೇ ಬರೋಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ ನಮಗೆ ಒಂದು ಡ್ಯೂಟಿಯಲ್ಲಿ ಇರೋದ್ರಿಂದ ಬರೋಕ್ಕೆ ಆಗ್ತಿರಲಿಲ್ಲ. ನಾವು 2002 ಬ್ಯಾಚ್ ಅವರು 15ನೇ ಅವರು ಮಾಡ್ಬೇಕಂತ 20 ವರ್ಷ ಆಯ್ತು ಪ್ರಯತ್ನ ಪಡಾತಿದ್ದೀವಿ, ಇನ್ನೂ ಆಗಿಲ್ಲ. ಅದು ಎಂದಾಗತ್ತೋ ಗೊತ್ತಿಲ್ಲ. ಇದನ್ನು ಹಂಗೆ ಆಗತ್ತೆ ಅನ್ಕೊಂಡಿವಿ. ಬಟ್ ಇಲ್ಲಿ ಎಡೆ ಬಿಡದೆ ಶ್ರಮ ಪಟ್ಟರು. ಯಾಕಂದ್ರೆ ನಾವೆಲ್ಲ ದೂರದಲ್ಲಿ ಬಂದು ಇವತ್ತು ಕಾರ್ಯಕ್ರಮ ಚಂದ ಐತೆ ಅಂತ ಹೇಳಿ ಹೋಗ್ಬೋದು. ಬಟ್ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ಬೇಕಂದ್ರೆ ಅದರಿಂದ ಎಷ್ಟು ಕಷ್ಟ ಐತಿ. ಜೊತೆಗೆ ಎಲ್ಲ ಗುರುಗಳನ್ನ ಕಲೆಕ್ಟ್ ಮಾಡಿ ತೊಗೊಂಡ್ಬಂದು ವೇದಿಕೆಗೆ ಹಚ್ಚೋರಲ್ಲ, ನಿಜವಾಗ್ಲೂ ತಮಗೆ ನಾನು ಶರಣಾರ್ಥಿ ಒಂದು ಮ್ಯಾನೇಜ್ಮೆಂಟ್ಗೆ. ಯಾಕಂದ್ರೆ ಎಲ್ಲ ಈ ಕಾರ್ಯಕ್ರಮ ಆಯೋಜನೆ ಅನ್ನೋದು ನಿಂತು ಭಾಷಣ ಮಾಡ್ದಂಗಲ್ರಿ ಇದು. ಯಾಕಂದ್ರೆ ಭಾಳ ಇದ್ರ ಹಿಂದೆ ಇರ್ತಕ್ಕಂಥ ಒಂದು ಪರಿಶ್ರಮ, ಇವತ್ತು ಒಂದು ಶುಭ್ರವಾದ ವೇದಿಕೆ, ಒಂದು ಈ ಆಹ್ಲಾದಕರ ವಾತಾವರಣ ಇಲ್ಲಿ ಆಗ್ಬೇಕಂತಂದ್ರೆ ಸುಮಾರು ಇಲ್ಲಿ 2 ವರ್ಷಗಳ ಹಿಂದಿನ ಕಠಿಣ ಪರಿಶ್ರಮ ಇದರೊಳಗೆ ಐತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ತುಂಬ ಮುಖ್ಯವಾಗಿ ಎಲ್ಲರ ಹೆಸರು ತಗೊಳ್ಳೋದು ನಾನು ಯಾರೋ ಅನ್ಕೋಬೇಡ್ರಿ. ಯಾಕಂದ್ರೆ ನನಗೆ ಯಾರೂ ಪರಿಚಯ ಇರಲಿಲ್ಲ. ಫಸ್ಟ್ ಟೈಮ್ ಬಂದಕ್ರೇ ಕೆಲವೊಬ್ರು ಅಂದ್ರೆ ಅವಾಗ ಎಲ್ಲರೂ ಕೂಡಿ ಜಗಳಾಡಿದ್ದೀವಿ. ಈಗ ಮಾತಾಡ್ಲಿಕ್ಕೂ ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ಬೇಕಂದ್ರೂ ಪುರ್ಸೊತ್ತಿಗಿಲ್ಲಾರ ಮಟ್ಟಕ್ಕೆ ಆಗಿಬಿಟ್ಟಿದ್ವಿ. ಯಾಕಂತಂದ್ರೆ ಅಷ್ಟು ಜಗಳಾಡ್ತಿದ್ದೀವಿ. ಇಲ್ಲಿದ್ದಕ್ರೆ ಚಂದ ಮಾತಾಡ್ತಿದ್ದಿಲ್ಲ ನಾವು. ಈಗ ಮಳೆ ಮಾತಾಡ್ಬೇಕಂದ್ರೆ ಅವ್ರಿಗೆ ಫೋನ್ನಾಗ ಸಿಗಲಾರಟ್ಟು ಮಟ್ಟಕ್ಕೆ ಒಬ್ರಿಗೊಬ್ರು ದೂರ ಆಗಿಬಿಟ್ಟಿದ್ದೀವಿ. ಇಂಥ ಕ್ಷಣಗಳನ್ನು ಇಲ್ಲೆಲ್ಲ ಕೂಡ್ಸಕ್ಕೆ ಭಾಳ ಜನರದ ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣದ. ಅದ್ರಾಗ ಸೂತ್ರಧಾರ ಅನ್ಬೋದು. ಯಾಕಂದ್ರೆ ಗುರುಗಳು ಆಗಲೇ ಬಂದ್ರು, ಏನು ಮಾಡ್ತಿದ್ಯಪ್ಪ ಇರೋತ್ತಂದ್ರೆ ಚಿದಗೌಡ್ರಿಗೆ. ಯಾಕಂದ್ರೆ ಕೇವಲ ನಾಯಕತ್ವ ಅನ್ನೋದು ಬರೀ ಬಾತೆಲ್ಲ ಆಗೋದಲ್ಲ, ಅದನ್ನು ನಾವು ಅಳವಡಿಸ್ಕೊಂಡು ಮಾಡ್ದಕ್ಲೇ ಆಗೋದು. ನಮ್ಮ ಚಿದಗೌಡರಾಗಿರ್ಬೋದು, ಮತ್ತು ಕುಮಾರ್ ಗೌಡ್ರಾಗಿರ್ಬೋದು, ಮುತ್ತು ಪಾಟೀಲ್ ಅವರಾಗಿರ್ಬೋದು, ನಮ್ಮ ಬಸು ಪೂಜಾರಿ ಅವರು, ತುಂಬ ಜನ ಇದ್ದಾರೆ. ಹಂಗೆಲ್ಲ ಹೆಸರು ಹೇಳ್ತಾ ಹೋದಾಗ ನಮ್ಮ ಉಮೇಶ್ ಹೊಸಮನಿ ಅವರಾಗಿರ್ಬೋದು, ನಮ್ಮ ಲಚ್ಚಣ ಉಮೇಶ್ ಅವರು, ಸುಮಾರು ಜನ ಅವತ್ತೇನು ನಾವು ಮೀಟಿಂಗ್ ಫಸ್ಟ್ ಬಂದಿವೋ ಎಲ್ಲರೂ, ನಮ್ಮ BK ಪಡ್ಶೆಟ್ಟಿ ಅವರಾಗಿರ್ಬೋದು, ನಮ್ಮ ರಾಜು ತಳ್ಳಲಿಗೆ, ಹಿಂಗೆ ಏನು ನಮ್ಮ ಒಂದು ತಂಡ ಇದೆಯೋ ಅವರೆಲ್ಲರೂ ಕೂಡ ಇಲ್ಲಿ ಒಂದು ಇದರ ಹಿಂದಿನ ಒಂದು ಸೂತ್ರಧಾರ ಅನ್ಬೋದು. ಎಲ್ಲವನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಈಗ ನಂದು ಅನಿಸಿಕೆಯನ್ನು ಮುಗಿಸಿ ಹೋಗ್ಬಿಡ್ತೀನಿ ಮತ್ತೆ, ಯಾಕಂದ್ರೆ ನನಗೆ ಅವಕಾಶ ಕೊಡ್ತಾರಲ್ಲ ಗೊತ್ತಿಲ್ಲ. ಈ ಪ್ರಾಸ್ತಾವಿಕ ಇಷ್ಟ ಆಯಿತು. ಇನ್ನು ಗುರುಗಳ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಭಾಳ ಹೆಮ್ಮೆ ಅದ. ಯಾಕಂದ್ರೆ ನಾವು ಬಹುಶಃ ನೆನಪಿಡೋದು ಅಷ್ಟು ಅಪರೂಪ ಅಂದ್ರೆ ಈ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಮತ್ತು ಹೈಸ್ಕೂಲ್ ಟೀಚರ್ಗೆ ನಾವು ಮರೆಯಲ್ಲ. ಯಾಕಂದ್ರೆ ನಾವು ಫಸ್ಟಿಗೆ ಭಾಳ ಅಂದ್ರೆ ಭಾಳ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತೀವಿ. ಅದಾದಮೇಲೆ PUC ಮತ್ತು ಡಿಗ್ರಿ ರೇರ್. ಬಟ್ ಇವತ್ತಿಗೂ ಅಚ್ಚಳಿದ ಹೆಸರುಗಳು ನೆನಪುಳ್ದಾವಂದ್ರೆ
ಅವರ ಒಂದು ನಮಗೆ ಯಾವ ರೀತಿಯ ಬೋಧನೆ ಅವಾಗ ನಮಗಿತ್ತು ಅನ್ನೋದನ್ನು ನಾನು ನೆನೆಸ್ಕೋತೀನಿ. ಯಾಕಂದ್ರೆ ಈ ಗುರುವಿನ ಶಿಕ್ಷಣ, ಈ ಶಿಕ್ಷಕರ ಪಾತ್ರ, ಗುರುವಿನ ಪಾತ್ರ ಅನ್ನೋದು ಎಷ್ಟಿದೆ ಅಂದ್ರೆ ಬಹಳ ಮಹತ್ವಪೂರ್ಣವಾದಂಥ ಒಂದು ಪಾತ್ರ. ಆ ಮಹತ್ವಪೂರ್ಣವಾದಂಥ ಪಾತ್ರವನ್ನ ಅರ್ಥಪೂರ್ಣವಾಗಿ ಅವರು ಬದಲಾಯಿಸಬೇಕಂತಂದಾಗ ಎಷ್ಟು ಅವರು ಹೃದಯಾಂತರಾಳದಿಂದ ನಮಗೆ ವಿದ್ಯೆಯನ್ನು ದಾರಿ ಎರಿತಾರೋ ಅವಾಗ ಆ ಮಹತ್ವಪೂರ್ಣವಾದ ಸ್ಥಾನಕ್ಕೆ ಅರ್ಥಪೂರ್ಣವಾದಂಥ ಒಂದು ಸ್ಥಾನ ಬರುತ್ತಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವತ್ತು ನನಗೆ ಒಂದು 2-3 ಘಟನೆ, ನನ್ನ ಒಂದು 3 ವರ್ಷದ ಈ ಶೈಕ್ಷಣಿಕ ಗುರುಗಳು, ನಮಗೇನು ಡಿಗ್ರಿ ಒಳಗೆ ಶೈಕ್ಷಣಿಕ ಗುರುಗಳೊಳಗೆ ಎಲ್ಲರೂ ಒಂದೊಂದು ಮಾತು ಹೇಳೋರು. ಬಟ್ ನನಗೆ ಭಾಳ ತೀರಾ ಒಂದು 2-3 ಸಲ ಕರೆದು ಬೈದವ್ರಂದ್ರೆ ಇಬ್ರು, ನಮ್ಮದು ಪೊಲಿಟಿಕಲ್ ಸೈನ್ಸ್ ಹೇಳೋ ಬಿರಾದರ್ ಸರು ಮತ್ತು ನಮ್ಮ ಬೆಳಕಿಂಡಿ ಸರ್. ಒಂದು ಸಲ ಅಂತರೂ ನನಗೆ ಹೆಚ್ಚು ಕಡಿಮೆ ಕ್ಲಾಸಿಗೆ ಕುಂಡಿರ್ತಿದ್ದಿಲ್ಲ, ಒಟ್ಟ ಬರೀ ಹೊರಗೆ ತಿರುಗಾಡೋದು. ಆಮೇಲೆ ನಮ್ಗೆ BCP ಪಾಟೀಲ್ ಸರ್ ಭಾಳ ಪರಿಚಯ, ಯಾಕಂದ್ರೆ ನಾ ಬರೀ ಕಾದಂಬರಿ ಓದ್ತಿದ್ದವಾಗ, ಸಿಕ್ಕಾಪಟ್ಟಿ ಕಾದಂಬರಿ ಓದ ಹುಚ್ಚ. ನೀ ಬೇರೆ ಪುಸ್ತಕ ಒಯ್ತು ಬರೋ, ಬರೀ ಏನು ಮೂಕಜ್ಜಿಯ ಕನಸುಗಳು, ಮಲೆಮಗಳಲ್ಲಿ ಮದುಮಗಳು ಇವೆಲ್ಲ ಬರೀ ಇವೇ ಓದ್ತಿಲ್ಲ ಅಂತ ಬೈಯವ್ರವ್ರು ನನಗೆ. ಪೊಲಿಟಿಕಲ್ ಸೈನ್ಸ್ ಬುಕ್ಗಳು ತೋತಿಲ್ರಿ, ನಾನು ಬರೀ ಕಾದಂಬರಿ ಪುಸ್ತಕಗಳು ಓದ್ತಿದ್ದೆ. ಆವಾಗ ಅವರು ಹೇಳೋರು ನನಗೆ, ಈ ಥರ ನೀವು ಇದು ಮಾಡ್ರಿ ಅಂತೇಳಿ. ಮತ್ತು ಬೆಳಕಿಂಡಿ ಸರ್ ಹೇಳ್ತಿದ್ರು ನಮ್ಗೆ, ನೀನು ಜೀವನದಾಗ ಅಂದ್ರೆ ನಾವು ಒಂಥರ ಕಾಮಿಡಿ ಮಾಡ್ತಿದ್ದೇವೆ ಅಲ್ಲಿ ಕ್ಲಾಸ್ನಾಗ ಕೂತಕ್ರ, ಸರಿಯಾಗಿ ಕೇಳೋದಲ್ಲ, ಆ ಹುಡುಗ ಬುದ್ಧಿಲ್ಲ ಅವಾಗ. ನೀನು ಜೀವನದಾಗ ಉದ್ಧಾರ ಆಗಲಿ, ನೀವು ಸೀರಿಯಸ್ ಆಗ್ಲಿಕ್ಕಂದ್ರೆ ಉದ್ಧಾರ ಆಗಲಿಲ್ಲ ನಾವು ಅವ್ರು ಹೇಳೋದು ಮಾತಾ ಯಾವಾಗ ಅರ್ಥ ಆಗ್ತೈತೆ ಅಂದ್ರೆ ನಾನು ನೌಕರಿಗೆ ಹೋಗಿ 1-2 ವರ್ಷ ಆದ್ಮೇಲೆ ಅರ್ಥ ಆಯ್ತು. ಅಲ್ಲಿ ಎಲ್ಲರೂ ಆ್ಯಕ್ಚುಲಿ ನೋಡಿ ಡಿಗ್ರಿ ಒಂದು ಏನು ನನಗೆ, ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ಗಳು ಈಗ ಓದೋರು ಇರಬೇಕಾಗಿತ್ತು, ಇದು ಮುಟ್ಲಿ ಅವ್ರಿಗೆ ಅಂತ ಹೇಳ್ತೀನಿ. ಒಂದು ಘಟನೆ ನನ್ನ ಲೈಫ್ ಒಳಗೆ ಆಗಿದ್ದು, ನಾವು ನಮ್ಮ ಶೈಕ್ಷಣಿಕ ಜೀವನವನ್ನು ಒಂದು ಸ್ವಲ್ಪ ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರೆ ಎಷ್ಟು ನಾವು ಅನುಭವಿಸ್ಬೇಕಾಗ್ತದೆ ಅನ್ನೋದಕ್ಕೆ, ನಾನು ಈ ಎಕ್ಸಾಮ್ ಬರೆದಾಗ ಇದ್ರದ್ದು ಹೆಂಗಿತ್ತಂದ್ರೆ ಪ್ಯಾಟರ್ನ್, ಡಿಗ್ರಿದು ಸ್ವಲ್ಪ ಮಾರ್ಕ್ಸ್ 50% ಮಾರ್ಕ್ಸ್ ಮತ್ತು ಆ CET ಮತ್ತು 50% ಇತ್ತು. ಆವಾಗ ನಾನು ಡಿಗ್ರಿ ಸರಿಯಾಗಿ ಓದಿರಲಿಲ್ಲ. ಜಸ್ಟ್ ಏನಪ್ಪ ಅಂತಂದ್ರೆ 53% ನಂದು ಡಿಗ್ರಿ. ಆದ್ರೆ CET ನಾನು 93 ಮಾಡ್ದೆ. ಆದರೂ ಅಂದರೆ ಡಬಲ್ ಸ್ಟಾರ್ ಪೋಸ್ಟ್ ಸಿಗಲಿಲ್ಲ ನನಗೆ ಅವಾಗ. CET ಅವ್ರಿಗಿಂತ ಜಾಸ್ತಿ ನಾನು ತೊಗೊಂಡಿದ್ದು, ಬಟ್ ಡಿಗ್ರಿ ಒಳಗೆ ಓದಿದ್ದು. ಅವಾಗ ಹೇಳ್ತಿದ್ರು ನಾವು, ಡಿಗ್ರಿ ಏನು ಲೆಕ್ಕಕ್ಕೆ ಬರಲ್ಲ ಬಿಡು, ಪಾಸ್ ಆದ್ರೆ ಸಾಕಂತಕ್ಕಂಥ ಮೌನಭಾವನೆ ಇತ್ತು. ಒಂದು B.Ed ಸೀಟ್ ಸಿಗ್ತೈತಿ ಏನೋ ಒಂದು, ಅಂದ್ರೆ ನಾವು ಅದನ್ನು ಅಷ್ಟು ಕೀಳಾಗಿ ಕಂಡಿದ್ವಿ. ಯಾವಾಗ ನಾವು ಆ ಒಂದು ಗುರುಗಳು ಹೇಳಿದ್ದ ಮಾತನ್ನು ನಾವು ಸ್ವೀಕಾರ ಮಾಡಲಿಲ್ಲ ಅಥವಾ ಅದನ್ನು ಅಸಡ್ಡೆಯಾಗಿ ಆ ಏಜ್ ಹಂಗೆ ಅನ್ಕೋತೀನಿ ನಾನು. ಅದು ಯಾಕಂದ್ರೆ ಏನು ಹೇಳಿದ್ರು ತಿಳಿಲ್ರಿ ಅವಾಗ. ಆಮೇಲೆ ನಮ್ಮ ಸರ್ ಬಂದು ಹಿಸ್ಟ್ರಿ ಹೇಳ್ತಿದ್ರು, VH ಬಿರಾದರ್ ಸರ್. ಮುಂದೆ ಅವರು ಅಲ್ಲಿ ಹೇಳ್ತಿದ್ರು, ಹಿಂದೆ ಮಕ್ಕೊಂಡ್ಬಿಡ್ತಿದ್ದೆ ನಾವು, ಬರ್ಕೋತಿತ್ತಲ್ಲ ಅದು. ಅವ್ರು ಹೇಳೋರು ಹಿಂದೆ ಮಕ್ಕೊಂಡಾರ, 4 ಮಂದಿ ಮಕ್ಕೊಂಡಾರ ಅವ್ರು. ನಾವು ಯಾಕಂದ್ರೆ ಎಲ್ಲ ನೆನಪುಗಳು ಮರುಕಳಿಸ್ದು. ಇವತ್ತು ಅವರು ಹೇಳ್ತಕ್ಕಂಥ ಸ್ಕೂಲ್ ಹೋಗಿ ಕೂತೀವಿ, ಆ ರೂಮ್ನಾಗ ಕೂತೀವಿ. ಇವೆಲ್ಲ ಒಂದು ಭಾವಗಳು ಹೊರಗೆ ಬರಬೇಕು ಅಂತಂದ್ರೆ ಇಂಥ ಒಂದು ಸಮ್ಮಿಲನ ಕಾರ್ಯಕ್ರಮಗಳು ಆಗಬೇಕು. ಪ್ರತಿಯೊಂದು ಬ್ಯಾಚ್ ಅವ್ರು ಮಾಡಬೇಕು. ಗುರುವಂದನ ಅಂದ್ರೆ ನೋಡ್ರಿ, ಪ್ರತಿಯೊಂದಕ್ಕೂ ಒಬ್ಬೊಬ್ರು ಗುರುಗಳು ಇರ್ತಾರೆ. ಕೆಟ್ಟದಕ್ಕೂ ಇರ್ತಾರೆ, ಒಳ್ಳೇದಕ್ಕೂ ಇರ್ತಾರೆ. ಗುರುಗಳು ಎಲ್ಲದಕ್ಕೂ ಇರ್ತಾರೆ. ನಮಗೆ ಶೈಕ್ಷಣಿಕವಾಗಿ ಗುರುಗಳು ಇರ್ತಾರೆ, ವೃತ್ತಿ ಜೀವನದೊಳಗೂ ಗುರುಗಳು ಇರ್ತಾರೆ. ನಾವು ಅಲ್ಲಿ ಹೋದ್ಮೇಲೆ ನಮಗೆ ಆ್ಯಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋದ್ಮೇಲೆ ನಮಗೆ ಅಲ್ಲಿ ಒಂಥರ ಭಯ. ನನಗೆ ಅದು ಮೊದಲು ಪೋಸ್ಟಿಂಗ್ ಮಾಡಿದ್ದು ಪರಪನಗರ ಸಿನಿಮಾದಾಗ ನೋಡಿದ್ರಿ, ನಾ ಜೋಗಿ ಸಿನಿಮಾದಾಗ. ಅದು ಶಿವರಾಜ್ ಕುಮಾರ್ ಹೊಡೆಯೋದು ಒಂಥರ, ಎಲ್ಲರೂ ಅದು ಪೈಪಿಗೆ ತೊಗೊಂಡು ಬಿಡಿದು. ಇಲ್ಲೆಲ್ಲ ಹಿಂಗೆ ಪೊಲೀಸರಿಗೆಲ್ಲ ನಮಗೆ ಬಿಡಿದ್ರೆ ಹೆಂಗೆ ನಾವು, ಯಾಕಂದ್ರೆ ಅಲ್ಲಿ ಸುಮಾರು 5-6 ಸಾವಿರ ಜನ ಕೈದಿಗಳೊಳಗೆ ನಾವು ಪೊಲೀಸರು ಒಂದು 10-15 ಮಂದಿ ಇರ್ತಿದ್ದೆವು. ಸರಿಯಾಗಿ ಏನ್ರೆ ಗಲಾಟೆ ಆಗ್ತಿ ಅಂದ್ರೆ ನಮಗೊಂದೊಂದು ಪೀಸ್ನು ಸಿಗ್ತಿತ್ತಲ್ಲ ಅವ್ರಿಗೆ. ಆ ಮಟ್ಟಕ್ಕೆ ಇರ್ತಿದ್ರು ಅಲ್ಲಿ ಅಂತಂಥ ರೌಡಿಗಳಲ್ಲಿ. ಅವಾಗ ಕೆಲವೊಬ್ರು ನಮ್ಗೆ ಹಂಗೆ ನಮ್ಗೆ ಗುರುಗಳು ಅಂತಿದ್ರು. ಈಗ ಇಲ್ಲಿ ನಮಗೆ ಶಾಲೆಗೆ ಹೆಂಗೆ ಹೇಳ್ತಿದ್ರು, ನೀ ಸರಿಯಾಗಿ ಮಾಡಲಾಗಿದಿ ನೋಡು, ಓದ ಸರಿಯಾಗಿ ಅಂತ ಹೆಂಗೆ ಹೇಳ್ತಿದ್ರು, ಅವು ನಮಗೆ ಅಲ್ಲಿ ಹೆಂಗೆ ಒಂದು ಧೈರ್ಯದ ಮಾತುಗಳು ಅಲ್ಲಿ ನಮಗೆ ಧೈರ್ಯ ತುಂಬಿತು. ಹಾಗಾಗಿ ಒಂದು ಶೈಕ್ಷಣಿಕ ಗುರುಗಳಾಗಿರ್ಬೋದು, ನಮ್ಮ ವೃತ್ತಿ ಜೀವನದಾಗಿರ್ಬೋದು, ಸಾಮಾಜಿಕ ರಾಜಕೀಯ ಎಲ್ಲದಕ್ಕೂ ಗುರುಗಳು ಬೇಕು. ಹಾಗೆ ಈ ಕೆಟ್ಟ ಚಟ ಕಲಿಬೇಕಂದ್ರೆ ಅದಕ್ಕೂ ಕೆಲವೊಬ್ರು ಗುರುಗಳು ಬೇಕು. ಅವು ಗುರುಗಳು ಸಿಕ್ಕರೆ, ಅವು ದೊಡ್ಡ ಗುರುಗಳು ಸಿಕ್ಕರೆ ಅದನ್ನು ತುಳಿತೀವಿ ನಾವು. ಹಾಗಾಗಿ ಒಳ್ಳೆಯದು ಕೆಟ್ಟದ್ದನ್ನು ಎರಡೂ ನಮ್ಮ ಜೀವನದೊಳಗೆ ಇದ್ದೇ ಇರ್ತೈತಿ. ಅದನ್ನು ನಾವು ಯಾವ ಪ್ರಕಾರವಾಗಿ ಈಗಲಾದರೂ ನಾವು ಅದನ್ನು ಒಳ್ಳೆಯದನ್ನು ಸ್ವೀಕರಿಸಬೇಕು. ಜೊತೆಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಷ್ಟೋ ಜನ ಸ್ನೇಹಿತರದು ಅವಾಗ ಎಲ್ಲರದು, ಯಾಕಂದ್ರೆ 18 ವರ್ಷ ಅಂದ್ರೆ ಎಲ್ಲರದು ಮುಖಗಳು ಅವಾಗ ನೋಡಿದ್ದೇವೆ, ಒಬ್ರಿಗೊಬ್ರು ಮಾತಾಡಿದ್ದೇವೆ. ಇವತ್ತು ಮುಂಜಾನೆ ಬಂದ್ರೆ ಪೆಕರಾಗಿ ನಿಂದ್ರಾಯ್ತೀನಿ, ಇವ್ರು ಯಾರು ಅವ್ರು ಯಾರು ಒಬ್ರು ಕೇಳೋದು ಪಕ್ಕ ಕರೆದ್ರು, ರಾಜು ಇವ್ರಿಗೆಲ್ಲ ನೋಡಿನಲ್ಲೋ ಸ್ವಲ್ಪ ದಪ್ಪ ಆಗ್ಯಾರ, ಉದ್ಕೊಂಡ್ಬಿಟ್ರ, ಗಲ್ ಹಿಂಗಾಗೈತಿ, ಹೆಂಗೆ ಇವ್ರು ಅವಾಗ ಗೊತ್ತಿಲ್ಲ ಲೇ ಅವ ಹೇಳೋಣ. ಅವಾಗ ಕರೆದ್ಬಿಟ್ಟು ಗುರುಗಳ ನೀವು ರೀ ಹಂಗೆ ನೋಡ್ರಿ. ಈಗ ಹೆಚ್ಚು ಕಡಿಮೆ ನನ್ನ ಪರಿಚಯನೇ ಎಷ್ಟೋ ಜನಕ್ಕೆ ಇರಲಿಲ್ಲ. ಹಾಗಾಗಿ ಇವತ್ತು ಇನ್ನೊಂದು 2-3 ಕಾರ್ಯಕ್ರಮಗಳ ನಮ್ಮ ಡಿಗ್ರಿದಾಗಿರ್ಬೋದು, PUCದಾಗಿರ್ಬೋದು, ಮತ್ತು SSLCದಾಗಿರ್ಬೋದು, ಇವೆಲ್ಲ ನಾವು ಒಂದು ಚೂರು ಯಾರ್ಯಾರು ಇದೀವೋ ನಾವೆಲ್ಲ ಮುಂದಾಳತ್ವ ವಹಿಸ್ಕೊಂಡು ಮಾಡಿದ್ರೆ ಒಂದು ಗುರುವಿ ಕೂಡ ಸಾರ್ಥಕ ಭಾವ ನಮಗೆ ಯಾವಾಗ ಗುರುವಿನ ಅವರಿಗೆ ಸಾರ್ಥಕತೆ ಅನಿಸ್ತೈತೆ ಅಂದ್ರೆ ಆ ಗುರುಗಳ ಕಲಿಸಿದವ್ರ ಮುಂದೆ ನಾವು ಅವ್ರಿಗಿಂತ ದೊಡ್ಡ ಮಟ್ಟಕ್ಕಾಗಲಿ ಆ ಒಂದು ಸಮಾಜದೊಳಗೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳೆದುಕೊಂಡಾರ, ಇವರು ಒಂದು ಗುರುತಿಸುವಂಥ ವ್ಯಕ್ತಿ ಆಗ್ಯಾರ ಅಂದಾಕ ನಾವು ಕಲಿಸಿದ್ದಕ್ಕೆ ಸಾರ್ಥಕಪ್ಪ ಅನಿಸ್ತಾ ಅಂತ ಭಾವ ಹತ್ರ ಬರ್ತೈತಿ. ಇವತ್ತು
ನಾವು ಕೂಡ ಇಂಥ ಗುರುಗಳೊಳಗ ಕಲಿತ ನಾವು ಕೂಡ ಒಂದು ಹುದ್ದೆಯಲ್ಲಿ ಇದೀವಿ ಅಂತಕ್ಕಂಥ ನಮಗೂ ಕೂಡ ಆ ಸಾರ್ಥಕ ಭಾವ ಇದೆ ಗುರುಗಳೇ. ಖಂಡಿತವಾಗಿಯೂ ತಮ್ಮಂತ ಗುರುಗಳನ್ನ ಪಡೆದಂತ ನಾವು ಬಹಳ ಧನ್ಯರು. ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೂ, ನನ್ನೆಲ್ಲ ಸ್ನೇಹಿತ ವರ್ಗಕ್ಕೂ ಯಾರು ಬೇಜಾರು ಮಾಡ್ಕೊಬೇಡ್ರಿ. ಕೆಲವೊಬ್ಬರಿಗೆ ಗುರ್ತ ಸಿಕ್ಕಿಲ್ಲ, ಗೌಡರಿಂದ ಎಲ್ಲರದ್ದು ನಂಬರ್ ತಗೋತೀನಿ. ಪ್ರತಿಯೊಬ್ಬರು ಕೂಡ ನಾನು ಫೋನ್ ಒಳಗೆ ಮಾತಾಡ್ತೀನಿ. ಹಾಗೆ ಎಲ್ಲ ಗುರುಗಳಿಗೆ ಕೂಡ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರ ಪಾದಾವಿಂದಗಳನ್ನು ನಮಸ್ಕರಿಸ್ತಾ ನನ್ನ ಪ್ರಾಸ್ತಾವಿಕ ಭಾಷಣಕ್ಕೆ ಅಂತ್ಯವನ್ನು ಹಾಡ್ತೀನಿ.